ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಡ್ವೆಂಚರ್ಸ್ ಕನ್ನಡಿಗ ಚಿನ್ನಸ್ವಾಮಿ ಮಾತನಾಡ್ತಿರೋದು. ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು. ಯಾಕಂದರೆ ನನ್ನ ಒಂದು ಇಂದಿನ ಯೂಟ್ಯೂಬ್ ಕಿರುಚಿತ್ರೀಕರಣಕ್ಕೆ ಒಳ್ಳೆಯ ಪ್ರತಿಕ್ರಿಯೆ ಬಂದಿದೆ. ನನಗೆ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ಬೇಕು. ನನ್ನನ್ನು ಪ್ಲೀಸ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ನನ್ನ ಮುಂಬರುವ ಎಲ್ಲ ವೀಡಿಯೋಗಳು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ರಾಮನಗರ ಜಿಲ್ಲೆ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟ ಮತ್ತು SRS ಹಿಲ್ ಅಂತಲೇ ಪ್ರಸಿದ್ಧಿಯಾಗಿದೆ. ಈ ಒಂದು ಸ್ಥಳ ಬೆಂಗಳೂರಿನಿಂದ ಒಂದು 62 ಕಿಲೋಮೀಟರ್ ದೂರ ವ್ಯಾಪ್ತಿಯಲ್ಲಿದೆ. ಕನಕಪುರದಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿದೆ. ತುಂಬಾ ಸೂಕ್ತವಾದ ಒಂದು ಪ್ರದೇಶ. ಮತ್ತು ನಮಗೆ ಈ ಒಂದು ಸ್ಥಳ ಅಷ್ಟು ಅಚ್ಚುಕಟ್ಟಾಗಿದೆ ಒಂದು ದಿನದ ಚಾರಣಕ್ಕೆ. ಮತ್ತು ಇಲ್ಲಿ ಇರೋ ಒಂದು ಫೆಸಿಲಿಟೀಸ್ ಇದೆಯಲ್ಲ, ಅಷ್ಟು ಅಚ್ಚುಕಟ್ಟಾಗಿದೆ. ಯಾಕಂದರೆ ಈ ಸ್ಥಳ ಒಂದು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿರೋದ್ರಿಂದ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6:30 ತನಕ ಈ ಒಂದು ಸ್ಥಳ ನಮಗೆ ವೀಕ್ಷಣೆಗೆ ಇದೆ. ನಾನು ಒಂದು ಸ್ವಲ್ಪ ಬೇಗನೆ ಹೋಗ್ಬಿಟ್ಟೆ, ಒಂದು 6 ಗಂಟೆಗೆ ಹೋದೆ. ಯಾಕಂದರೆ ನಾನು ಬೆಂಗಳೂರಿನ ನನ್ನ ರೂಮಿಂದ 4 ಗಂಟೆಗೆ ನಾನು ಹೊರಟೆ. ಯಾಕಂದರೆ ಬಿಸಿಲಾಗ್ಬಿಟ್ರೆ ಆ ಒಂದು ಬೆಟ್ಟನ ಹತ್ತೋಕ್ಕಾಗಲ್ಲ. ಯಾಕಂದರೆ ನಮಗೆ ಆ ಸೂರ್ಯನ ತಾಪಮಾನ ಇರುತ್ತಲ್ಲ, ಅದು ನಮ್ಮನ್ನು ಡಿಹೈಡ್ರೇಟ್ ಮಾಡಿಬಿಡುತ್ತೆ. ಹತ್ತುತ್ತಾ ಹತ್ತುತ್ತಾ ನಮಗೆ ತುಂಬ ಸುಸ್ತಾಗುತ್ತೆ. ಯಾಕಂದರೆ ನೀವು ಈ ವಿಡಿಯೋ ನೋಡಿದ್ರೆ ಆ ಒಂದು ಬೆಟ್ಟ ಅಷ್ಟು ಕಿರಿದಾಗಿದೆ. ಯಾಕಂದರೆ ನೀವು ಹತ್ತುವಾಗಲೇ ನಿಮಗೆ ಸ್ಲಿಪ್ ಆಗುತ್ತೆ. ಒಳ್ಳೆ ಎಷ್ಟು ನಯವಾಗಿದೆ ಅಂದರೆ, ಯಾಕಂದರೆ ಅದು ಕಲ್ಲನ್ನು ಕೆತ್ತಿ ಮೆಟ್ಲು ಮಾಡಿರೋದ್ರಿಂದ ಅದು ನಡೆದು ಆ ಒಂದು ಸ್ಥಳ ಫುಲ್ ನಯಸಾಗಿದೆ, ನಮಗೆ ಜಾರುತ್ತೆ. ಸೊ ಅದರಿಂದ ಬೇಗನೆ ಹೋದರೆ ಈ ಒಂದು ಸ್ಥಳಕ್ಕೆ ತುಂಬ ಚೆನ್ನಾಗಿದೆ. ನಾನು ಹೋಗಿರೋ ಸಮಯದಲ್ಲಿ 8 ಗಂಟೆಗೆ ಹೋದೆ. ಮತ್ತು 8 ಗಂಟೆಯಿಂದ ಒಂದು 20ರಿಂದ ಒಂದು 30 ನಿಮಿಷ ಆ ಒಂದು ಬೆಟ್ಟಕ್ಕೆ ಹತ್ತೋದಕ್ಕೆ ಟೈಮ್. ಒಂದು 500ರಿಂದ 600 ಮೆಟ್ಲಿದೆ. ತುಂಬಾ ಚೆನ್ನಾಗಿದೆ. ಮೇಲೆ ಹೋದರೆ ಒಳ್ಳೆ ಮಂಜು ಇತ್ತು. ಮತ್ತು ಅಲ್ಲಿ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿಗಳೊಂದು ತಪಸ್ಸು ಮಾಡಿ ಅಲ್ಲಿ ಒಂದು ನೆಲೆಸಿದ್ದಾರೆ. ಅದು ಸಮೇತ ಈಶ್ವರನ ಒಂದು ಆಲಯ. ಮತ್ತು ಈ ಒಂದು ಪ್ರದೇಶದ ಸುತ್ತಮುತ್ತ ತುಂಬ ಸ್ಥಳಗಳಿದೆ ವೀಕ್ಷಣೆ ಮಾಡೋದಕ್ಕೆ. ಮತ್ತು ಒಂದು ದಿನ ಮಟ್ಟದ ಚಾರಣ ಮಾಡೋದಕ್ಕೆ ಮತ್ತು ಒಳ್ಳೆ ಪುಣ್ಯಕ್ಷೇತ್ರಗಳು ಇದೆ. ಮತ್ತು ಇನ್ನೊಂದು ವಿಷಯ ಏನಂದರೆ, ನಾನು ನೋಡಿರೋ ಥರ ಬೆಂಗಳೂರಿನಲ್ಲಿ ಸರಾಸರಿ ಮಧ್ಯಮ ವರ್ಗದವರು ತಮ್ಮ ಊರನ್ನ ಬಿಟ್ಟು ಬಂದು ಇಲ್ಲಿ ತಮ್ಮ ಕುಟುಂಬಕ್ಕೋಸ್ಕರ ಕೆಲಸ ಮಾಡಿ ಅವರ ಒಂದು ಕುಟುಂಬನ ನೋಡ್ಕೊಳ್ಳೋ ಅಂಥ ಯುವಕ ಯುವತಿಯರು ತುಂಬ ಜನ ಇದ್ದಾರೆ. ಮತ್ತು ಎಲ್ಲರಿಗೂ ಆಸೆ ಇರುತ್ತೆ, ನಾವು ಟ್ರೆಕ್ಕಿಂಗ್ ಹೋಗಬೇಕು, ಟ್ರಿಪ್ ಹೋಗಬೇಕು, ಎಲ್ಲರ ಥರ ಎಂಜಾಯ್ ಮಾಡಬೇಕು. ಕುಟುಂಬದ ಪರಿಸ್ಥಿತಿಯಿಂದ ಆಗೋದಿಲ್ಲ. ಅದರಿಂದ ನಾನು ನಿಮಗೆ ಈ ವಿಡಿಯೋದಿಂದ ಏನು ಹೇಳಕ್ಕೆ ಬರ್ತೀನಿ ಅಂದರೆ, ಒಂದು ₹500 ನಿಮಗೆ ಬೆಂಗಳೂರಿನ ಸುತ್ತಮುತ್ತ ಇರೋ ಒಂದು ಪ್ರದೇಶನ ನಾನು ನಿಮಗೆ ತೋರಿಸ್ತೀನಿ. ಯಾಕಂದರೆ ನನ್ನ ಮನಸ್ಸಿಗೆ ಅನಿಸಿದ್ದೇನೆಂದರೆ, ತುಂಬ ಜನ ಲಡಾಖ್ ಹೋಗ್ತಾರೆ, ವಯನಾಡ್ ಹೋಗ್ತಾರೆ, ಬೇರೆ ಸ್ಟೇಟ್ಗಳಿಗೆ ಹೋಗ್ತಾರೆ. ಯಾಕಂದರೆ ನಮ್ಮ ಜಿಲ್ಲೆ ಬಗ್ಗೆನೇ ನಮಗೆ ಗೊತ್ತಿಲ್ಲ ಅಂದರೆ ಬೇರೆ ಸ್ಟೇಟ್ ಬಗ್ಗೆ ತಿಳ್ಕೊಳ್ಳೋದು ವೇಸ್ಟು. ಯಾಕಂದರೆ ನೀನಿರೋ ಪ್ರದೇಶದ ಸುತ್ತಮುತ್ತ ಏನಿದೆ ಅಂತಲೇ ನಿನಗೆ ಗೊತ್ತಿಲ್ಲ. ನೀನು ಬೇರೆ ಸ್ಟೇಟಿಗೆ ಹೋಗಿ ಅಲ್ಲಿ ನೋಡಿ ಅಲ್ಲಿದೊಂದು ಸ್ಥಳದ ವಿಶೇಷತೆ ಹೇಳೋದ್ರ ಬದಲು ನಿನ್ನ ಒಂದು ಜಿಲ್ಲೆ ಸುತ್ತಮುತ್ತ ಇರೋ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿನ ಒಂದು ವಿಶೇಷತೆ ಮತ್ತು ತಿಳಿಸ್ಕೊಡ್ಬೇಕು ಅಲ್ವಾ. ಯಾಕಂದರೆ ತುಂಬ ಜನ ಮಧ್ಯಮ ವರ್ಗದವರು ಈ ಆಸೆನ ನನಸಾಗೆ ಇಟ್ಕೊಂಡ್ಬಿಟ್ಟಿರ್ತಾರೆ. ಯಾಕಂದರೆ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ, ಹೋಗೋಕ್ಕಾಗಲ್ಲ, ಮತ್ತು ಒಳ್ಳೆ ಬೈಕ್ ಇಲ್ಲ, ಮತ್ತು ನಮ್ಮ ಹತ್ರ ದುಡ್ಡಿಲ್ಲ ಅಂತ. ಸೊ ಅದಕ್ಕೆ ಯಾರೂ ಬೇಜಾರಾಗಬೇಡಿ. ಯಾಕಂದರೆ ನನ್ನ ಹತ್ರ ಇರೋದು ಒಂದು ಬೈಕು 110cc ವಿಕ್ಟರ್ GL 2021 ಮಾಡೆಲ್ ಇಟ್ಕೊಂಡಿದ್ದೀನಿ. ಅದೇ ಬೈಕಲ್ಲಿ ನಾನು ಬೆಂಗಳೂರಿನಲ್ಲಿರೋ ಆಲ್ಮೋಸ್ಟ್ ಒಂದು 20ರಿಂದ 30 ಸ್ಥಳನ ನಾನು ಆಲ್ರೆಡಿ ಸುತ್ತಿ ನೋಡಿದ್ದೀನಿ. ಸೊ ನಿಮಗೂ ನಾನು ಮುಂಬರುವ ವೀಡಿಯೋಗಳಲ್ಲಿ ಮತ್ತೆ ಆ ಪ್ರದೇಶಕ್ಕೆ ನಾನು ಮತ್ತೆ ಮರು ವೀಕ್ಷಣೆ ಮಾಡಿ ನಾನು ನಿಮಗೆ ವೀಡಿಯೋಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಈ ಒಂದು ₹500 ನೀವು ಒಂದು ದಿನಕ್ಕೆ ಹೋಗಿ ಬರ್ಬೋದು. ₹300 ಪೆಟ್ರೋಲು, ಒಂದು ₹200 ಊಟದ ಖರ್ಚಿದ್ರೆ ಆ ಒಂದು ಸ್ಥಳ ನೋಡಬೇಕು. ಯಾಕಂದರೆ ನೀವು ಡೈಲಿ ಬೆಂಗಳೂರಲ್ಲಿ ಆಫೀಸು, ಟ್ರಾಫಿಕ್ಕು, ಈ ಒಂದು ವಾಹನ ಜಂಜಾಟ, ಇದ್ರ ಮಧ್ಯದಲ್ಲಿ ಸಿಗಾಕೊಂಡು ನಮ್ಮ ಒಂದು ಪರಿಸ್ಥಿತಿ ಯಾರಿಗೆ ಹೇಳೋಣ ಬೇಡವಾ ಅನ್ನೋದೇ ಆ ಥರ ಆಗೋಗಿರುತ್ತೆ. ಈ ಥರ ಒಂದು ಸ್ಥಳಗಳಿಗೆ ಹೋದರೆ ಅಲ್ಲಿನ ಒಂದು ಜನಗಳನ್ನ ನೀವು ಮೀಟ್ ಮಾಡಿದ್ರೆ ಅವರ ಒಂದು ಸಂಸ್ಕೃತಿ ಮತ್ತು ವಿಭಿನ್ನವಾದ ಒಂದು ಭಾಷಾ ವೈಶಿಷ್ಟ್ಯತೆ ಇರುತ್ತಲ್ಲ, ನಮ್ಮನ್ನು ಏನೋ ಬೇರೆ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತೆ. ನಮ್ಮ ಒಂದು ಎಲ್ಲ ಒಂದು ಟೆನ್ಷನ್ನ ಅಲ್ಲಿ ಬಿಟ್ಬಿಟ್ಟು ನಾವು ಬರ್ಬೋದು. ಆರಾಮಾಗಿ ಒಂದು ದಿನಕ್ಕೆ ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು. ಮತ್ತು ಈ ಒಂದು ಸ್ಥಳದ ವಿಶೇಷತೆ ಏನಂದರೆ, ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿಗಳು ತಪಸ್ಸು ಮಾಡಿ ಅಲ್ಲಿ ಒಂದು ಶಿವನಿಗಾಗಿ ಒಂದು ಆಲಯ ಕಟ್ಟಿದ್ದಾರೆ. ಇದು ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಮತ್ತು ತುಂಬ ಅಚ್ಚುಕಟ್ಟಾದ ಒಂದು ಪ್ರದೇಶ. ಮತ್ತು ಇಲ್ಲಿ ತುಂಬ ಪಾರ್ಕಿಂಗ್ ಲಾಟ್ಸ್ ಇದೆ ಮತ್ತು ಅನ್ನದಾಸೋಹ ಸಮೇತ ನಡೆಯುತ್ತೆ. ಮತ್ತು ಇಲ್ಲಿ ತುಂಬ ಕಲ್ಯಾಣ ಮಂಟಪಗಳಿದೆ. ಸೊ ನಾನು ಹೋದಾಗ ತುಂಬ ವಿವಾಹಗಳು ಸಮೇತ ನೆರವೇರ್ತಿತ್ತು. ಮತ್ತು ಇದು ಕಾರ್ತಿಕ ಮಾಸ ಆಗಿರೋದ್ರಿಂದ ಭಕ್ತಾದಿಗಳು ತುಂಬ ಜನ ಬರ್ತಾರೆ ಆ ಒಂದು ಪ್ರದೇಶ ನೋಡೋದಕ್ಕೆ. ಈ ಒಂದು ಸ್ಥಳ ತುಂಬ ಸೂಕ್ತವಾಗಿದೆ. ಮತ್ತು ನಾನು ಈ ಒಂದು ಸ್ಥಳಕ್ಕೆ ಹೋಗುವಾಗ ನಾನು ಬೆಂಗಳೂರಿಂದ ನನ್ನ ರೂಮಿಂದ ಒಂದು 6 ಗಂಟೆಗೆ ಬಿಟ್ಟೆ.
ಅಲ್ಲಿಗೆ ಒಂದು 8 ಗಂಟೆ ಅಷ್ಟಿಗೆ ಹೋದೆ. ಯಾಕಂದರೆ ಅದೇ ಇಷ್ಟು ಬಿಸಿಲು ಹೋಗಿ ಬರೋದಕ್ಕೆ ಆಗೋದಿಲ್ಲ, ಮತ್ತು ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ, ಫುಲ್ ಸುಸ್ತಾಗ್ತೀವಿ ಅಂದ್ಬಿಟ್ಟು. ನೀವು ಈ ಒಂದು ಸ್ಥಳಕ್ಕೆ ಹೋಗಿ ನಿಮ್ಮ ಕುಟುಂಬ ಸಮೇತರಾಗಿ ಕರ್ಕೊಂಡು ಹೋಗಿ, ಮಕ್ಕಳನ್ನ ಕರ್ಕೊಂಡು ಹೋಗ್ರಿ. ಮತ್ತು ಈ ಒಂದು ಪ್ರದೇಶದ ಸುತ್ತಮುತ್ತ ನಮಗೆ ತುಂಬ ಅಂದರೆ ತುಂಬ ಪ್ರದೇಶಗಳು ಇದೆ ಚಾರಣ ಮಾಡೋದಕ್ಕೆ, ಸುತ್ತ ನೋಡೋದಕ್ಕೆ. ಮತ್ತು ಇಲ್ಲಿ ಒಂದು ಪ್ರೈವೇಟ್ ರೆಸಾರ್ಟ್ಸ್ ತುಂಬ ಇದೆ, ಯಾಕಂದರೆ ಆಕ್ಟಿವಿಟೀಸ್ ಇದ್ದಾವೆ, ಕಯಾಕಿಂಗ್ ಇದೆ. ಆ ಒಂದು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಒಂದು ಬೋಟಿಂಗ್ ವ್ಯವಸ್ಥೆನೂ ಇದೆ ಅಲ್ಲಿ. ಆ ಒಂದು ಬೆಟ್ಟದ ಕೆಳಗಿಂದ ಒಂದು ಕೆರೆ ಇದೆ, ಅದು ಒಂದು ಪ್ರೈವೇಟ್ ಪ್ರಾಪರ್ಟಿ ಆಗಿರೋದ್ರಿಂದ ಅಲ್ಲಿ ನೀವು ₹1,500 ₹2,000 ಇದೆ ಪರ್ ಪರ್ಸನ್ನಿಗೆ. ತುಂಬ ಆಕ್ಟಿವಿಟೀಸ್ ಇದೆ. ಮತ್ತು ಇದು ಯಾವುದೋ ಒಂದು ಪ್ರಮೋಷನ್ ಇಲ್ಲ, ನಾನು ಯಾವುದೇ ಒಂದು ರೆಸಾರ್ಟ್ನ ಒಂದು ನೇಮ್ ಹೇಳಿಲ್ಲ. ನೀವು ಹೋಗಿ ಆ ಒಂದು ಸ್ಥಳಕ್ಕೆ ಹೋಗ್ಬಿಟ್ಟು ನೋಡಿ. ಮತ್ತು ನನಗೆ ಈ ಒಂದು ಸ್ಥಳದ ಬಗ್ಗೆ ನಿಮಗೆ ಗೊತ್ತಿರೋ ಒಂದು ಮಾಹಿತಿನ ನೀಡಿ, ಮತ್ತು ನಿಮಗೆ ಗೊತ್ತಿರೋ ಸ್ಥಳನ ನನಗೆ ತಿಳಿಸಿ. ನಾನು ಸಾಧ್ಯವಾದರೆ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿದೊಂದು ವೀಡಿಯೋ ಮಾಡ್ತೀನಿ. ಮತ್ತು ಇದರಲ್ಲೂ ಈ ವಿಡಿಯೋದಲ್ಲೂ ಅಷ್ಟೇ ನಿಮಗೆ ಒಂದು ವೀಡಿಯೋ ಕ್ಲಾರಿಟಿ ಸಿಗೋದಿಲ್ಲ, ಯಾಕಂದರೆ ಇದು ಫೋನಲ್ಲೇ ಸೃಷ್ಟಿ ಮಾಡಿರೋದು ಮತ್ತು ಚಿತ್ರೀಕರಿಸಿರೋದು. ಆದ್ದರಿಂದ ನಿಮಗೂ ಇದರಲ್ಲಿ ಒಂದು ವೀಡಿಯೋ ಮತ್ತು ವಾಯ್ಸ್ ಅಷ್ಟು ಕ್ಲಾರಿಟಿ ಬರೋದ್ರಿಲ್ಲ, ದಯವಿಟ್ಟು ಕ್ಷಮಿಸಿ. ಮತ್ತು ಇನ್ನೊಂದು ವಿಷಯ ಏನಂದರೆ, ಸಾಧ್ಯ ಆದಷ್ಟು ನಾನು ಕನ್ನಡದಲ್ಲೇ ಮಾತಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದರೆ ಹಿಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳಿರೋ ಥರ ಮೂಲತಃ ನಾನು ತಮಿಳು ಮಾತನಾಡೋ ಒಂದು ಕುಟುಂಬ ವರ್ಗದಿಂದ ಬಂದಿರೋದ್ರಿಂದ ನನಗೆ ಗೊತ್ತಿಲ್ಲದಲೇ ಸ್ವಲ್ಪ ಕನ್ನಡ ವರ್ಡ್ಸು ತಪ್ಪು ಬಂದುಬಿಡುತ್ತೆ, ಮತ್ತು ತಮಿಳು ಮಿಶ್ರಿತ ವರ್ಡ್ಸ್ ಬಂದುಬಿಡುತ್ತೆ. ಸೊ ದಯವಿಟ್ಟು ಎಲ್ಲರೂ ಕ್ಷಮಿಸಿ. ಇದೇ ಥರ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಮುಂಬರುವ ದಿನಗಳಲ್ಲಿ ನಾನು ಸುತ್ತಿರುವ ಎಲ್ಲ ಪ್ರದೇಶಗಳ ವೀಡಿಯೋಗಳನ್ನ ನಾನು ನಿಮಗೆ ಮಾಡಿ ಈ ಒಂದು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾವು ತುಂಬ ವಿಷಯ ತಿಳ್ಕೊಬೇಕಾಗಿದೆ, ಯಾಕಂದರೆ ಇವಾಗಿನ ಒಂದು ಜಗತ್ತಿದೆಯಲ್ಲ, ಅದು ಎಷ್ಟು ಸ್ಪೀಡಾಗಿ ಹೋಗ್ತಿದೆ ಅಂತ ಹೇಳಿದ್ರೆ ಅದನ್ನು ಹಿಡ್ದಿದ್ದಷ್ಟೂ ಒಂದು ಕೆಪಾಸಿಟಿ ನಮಗಿಲ್ಲ. ಯಾಕಂದರೆ ನಾವು ಅವರ ಒಂದು ಸಮಕ್ಕೆ ನಾವು ಹೋಗ್ಬಿಡ್ಬೇಕು, ಇಲ್ಲಾಂದರೆ ನಮ್ಮನ್ನು ಮೂಲೆ ಗುಂಪು ಮಾಡಿಬಿಡ್ತಾರೆ ಜನಗಳು. ಅಷ್ಟು ಸ್ಪೀಡಾಗಿ ಹೋಗ್ತಿದೆ. ಬೆಂಗಳೂರೆಲ್ಲ ನೀವು ನೋಡಿಬಿಟ್ರೆ ಅಯ್ಯೋ ಯಪ್ಪ, ಅದು ಎಷ್ಟು ಒಂದು 5 ವರ್ಷದ ಒಳಗೆ ಎಷ್ಟು ಬೆಳವಣಿಗೆ ಆಗ್ತಿದೆ ಅಂತ ಹೇಳಿದ್ರೆ, ಬೆಳವಣಿಗೆ ಒಳ್ಳೆಯದೇ, ಆದರೆ ನಮ್ಮ ಒಂದು ಪರಿಸ್ಥಿತಿ ಮೇಲೆ ಅದು ತುಂಬ ಅನಾನುಕೂಲ ಆದರೆ ಅದು ತುಂಬ ಕೆಟ್ಟದ್ದು. ಯಾಕಂದರೆ ಈ ಒಂದು ಪರಿಸ್ಥಿತಿ ಬೆಳೆಯೋ ಥರ ನಮ್ಮ ಮನಸ್ಥಿತಿನೂ ನಾವು ಬೆಳೆಸ್ಕೊಬೇಕು. ಸೊ ದಯವಿಟ್ಟು ಎಲ್ಲರೂ ನನ್ನ ಈ ವಿಡಿಯೋನ ಸಪೋರ್ಟ್ ಮಾಡಿ. ನಿಮಗೇನಾದರೂ ನಾನು ಮಾತಾಡಿದ್ದು ಬೇಜಾರಾದಲ್ಲಿ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಬಿಡಿ. ನಾನು ಈ ಥರ ಮಾತಾಡಲ್ಲ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಅದೇ ಥರ ನೆಕ್ಸ್ಟ್ ವೀಡಿಯೋಯಿಂದ ನಾನು ಮಾತಾಡ್ತೀನಿ. ಏನೋ ನನ್ನ ಮನಸ್ಸಲ್ಲಿದ್ದಿದ್ದು ನಾನು ಹೇಳ್ಕೊಂಡೆ. ಸಾಧ್ಯ ಆದಷ್ಟು ನನ್ನ ವೀಡಿಯೋನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ನಾನು ತುಂಬ ಸಲ ಹೇಳ್ಕೊತಾ ಇದ್ದೀನಿ, ಯಾಕಂದರೆ ನೀವು ಫಾಲೋ ಮಾಡಿ ಸಪೋರ್ಟ್ ಮಾಡಿಲ್ಲ ಅಂದರೆ ನನಗೆ ಒಂದು ಬೆಂಬಲ ಸಿಗೋಲ್ಲ. ಯಾಕಂದರೆ ಈ ಒಂದು ಗ್ರಾಮೀಣ ಪ್ರದೇಶದಿಂದ ಬಂದಿರೋ ಒಂದು ಪ್ರತಿಭೆಗಳನ್ನ ನೀವು ಬೆಳೆಸಬೇಕು. ಯಾಕಂದರೆ ನಾವು ನೋಡಿರೋ ಥರ ಎಲ್ಲರೂ ನಗರ ಅಭಿವೃದ್ಧಿಯಲ್ಲಿ ಇರೋರೇ ವೀಡಿಯೋಸ್ ಮಾಡಿ ಹಾಕೋದು. ಯಾಕಂದರೆ ಅವ್ರ ಹತ್ರ ಒಳ್ಳೆ ಟೆಕ್ನಾಲಜೀಸ್ ಇದೆ, ಒಳ್ಳೆ ಮೊಬೈಲ್ಸ್ ಇದೆ, ಫೋನ್ಸ್ ಇದೆ. ಸೊ ಹೋಗ್ತಾರೆ, ಗಾಡಿಗಳಿದೆ, ವೀಡಿಯೋಗಳು ಮಾಡಿ ಹಾಕ್ತಾರೆ. ಸೊ ಸಾಧ್ಯ ಆದಷ್ಟು ನನ್ನನ್ನು ಸಪೋರ್ಟ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್.